ಓಕೆ, ಈಗ ಒಂಚೂರು ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ವ್ಯತ್ಯಾಸಗಳನ್ನು, ಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಸಿಟಿ ಏರಿಯಾದಿಂದ ಬರೋರಿಗೂ ಗ್ರಾಮೀಣ ಭಾಗದಿಂದ ಬರೋ ಆಸ್ಪಿರೆಂಟ್ಸಿಗೂ ಏನು ವ್ಯತ್ಯಾಸ ಇರುತ್ತೆ? ಮ್ಯಾಮ್, ಗ್ರಾಮೀಣ ಭಾಗದಿಂದ ಬರೋವಂಥ ಮಕ್ಕಳಿಗೆ ದೆಲ್ ಬಿ ಸೋ ರಾ, ಅವರು ಏನು ಹೇಳಿದ್ರು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಒಂದು ಪೇಷನ್ಸ್ ಇರುತ್ತೆ. ಆ್ಯಂಡ್ ಐ ಫೀಲ್ ಇಟ್ ಈಸ್ ವೆರಿ ಈಸಿ ಟು ಟೀಚ್ ದ ರೂರಲ್ ಸ್ಟೂಡೆಂಟ್ಸ್. ಡಿಫಿಕಲ್ಟ್ ಇಲ್ವಾ ಅವರಿಗೆ? ಇಲ್ಲ ಅಥವಾ ಅವ್ರ ಕಲಿಕೆಗೆ ಡಿಫಿಕಲ್ಟ್ ಇಲ್ಲ ಮ್ಯಾಮ್. ಅವರಿಗೆ ನಾನು ಅದೇ ಹೇಳ್ತಿರೋದು, ಅವ್ರಿಗೆ ದೇ ಜಸ್ಟ್ ಹ್ಯಾವ್ ಟು ಕಂಪ್ಲೀಟ್ ದರ್ ಡಿಗ್ರಿ. ಅದೇ ಕ್ವಾಲಿಫಿಕೇಷನ್. ಆ ಡಿಗ್ರಿ ಕ್ವಾಲಿಫಿಕೇಷನ್ ಆದರೆ ಈ ಎಕ್ಸಾಮಿಗೆ ಯಾವುದೇ ರೀತಿಯಾದ ಪ್ರೀವಿಯಸ್ ಇಂಟೆಲಿಜೆನ್ಸಿ ಇಲ್ಲ, ಪ್ರೀವಿಯಸ್ ಅಚೀವ್ಮೆಂಟ್ಸ್ ಅವಶ್ಯಕತೆ ಇಲ್ಲ. ದೇ ಜಸ್ಟ್ ಹ್ಯಾವ್ ಟು ಹ್ಯಾವ್ ದ ಇಂಟ್ರೆಸ್ಟ್. ಆ್ಯಂಡ್ ಗ್ರಾಮೀಣ ಮಕ್ಕಳಲ್ಲಿ ಒಂದು ಒಳ್ಳೆ ಇದೇನು ಅಂತಂದರೆ ದೇಲ್ ಬಿ ಫ್ರೆಶ್, ದೇಲ್ ಬಿ ರಾ. ಅವ್ರನ್ನ ಒಂದು ನೀವು ಒಂದು ಮಣ್ಣು ಸಿಕ್ಕಿದ್ರೆ ನೀವು ಅದನ್ನು ಯಾವ ರೀತಿನಾದ್ರು ಮೋಲ್ಡ್ ಮಾಡ್ಬೋದು, ನಿಮಗೆ ಈಸಿ. ಸಿಟಿ ಜನ ಸ್ವಲ್ಪ ದೇ ಆರ್ ಪ್ರೀ ಆಕ್ಯುಪೈಡ್. ಯಾಕಂದರೆ ಅರ್ಧಂಬರ್ಧ ನಾಲೆಡ್ಜ್ ಇಂಟರ್ನೆಟಲ್ಲಿ ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಇದರಲ್ಲಿ ಹಾಫ್ ಬಾಯ್ಲ್ಡ್ ಎಗ್ ಅಂತರ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು, ಸೊ ದೇ ವಿಲ್ ಬಿ ಪ್ರೀ ಆಕ್ಯುಪೈಡ್. ಅದನ್ನು ಖಾಲಿ ಮಾಡಿಸಿ ದೆನ್ ವಿ ಹ್ಯಾವ್ ಟು ಫಿಲ್ ದ ನಾಲೆಡ್ಜ್. ಅದು ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಆ್ಯಂಡ್ ಈಗ ಮುಂಚೆ ಇದ್ದಂಗೆ ಕ್ಲಾಸಸ್ ಇರಲ್ಲ. ಈ ಕ್ಲಾಸಸ್ಸಲ್ಲಿ ಈಗ ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ಲೈನ್. ChatGPT ಇದೆ, ಅದನ್ನು ಓಪನ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಟೀಚರ್ ಹೊಸದಾಗೇನು ಕಲ್ಸೋಕ್ಕಾಗಲ್ಲ. ಸಿ ವಾಟ್ ಎ ಟೀಚರ್ ಕ್ಯಾನ್ ಬೆಸ್ಟ್ ಡೂ ಈಸ್ ಹೇಗೆ ಕಲಿಬೇಕು ಅನ್ನೋ ಟೂಲ್ಸ್ ಕೊಡಬೇಕು ಅವರಿಗೆ. ವಿ ಶುಡ್ ಗಿವ್ ದೆಮ್ ದ ಟೂಲ್ಸ್ ಟು ಲರ್ನ್ ಸರ್ಟನ್ ಥಿಂಗ್ಸ್. ಏನೇನು ಪ್ರಿಪ್ರೇಷನ್ ಆಗಬೇಕು, ಇದನ್ನು ಹಿಂಗೋದು ದೇ ನೀಡ್ ಗೈಡೆನ್ಸ್. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಇಂಟರ್ನೆಟ್ಟಲ್ಲಿ ನಮಗೊಂದು ರೆಸಿಪಿ ಸಿಗುತ್ತೆ, ಅಡುಗೆ ನಾವು ಏನೇ ಮಾಡಿದ್ರು ಕೂಡ ಅದು ಮಾಸ್ಟರ್ ಶೆಫ್ ಇಂದ ಏನು ರುಚಿ ಬರುತ್ತೋ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಈ ರೆಸಿಪಿ ಇದು ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಅವ್ರನ್ನ ಗೈಡ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಈಗಿನ ಒಂದು ಜನ್ರೇಷನ್, ಈಗಿನ ಟ್ರೆಂಡು ಲಾಸ್ಟ್ 2-3 ಇಯರ್ಸಿಂದ ದ ಪ್ರಿಪ್ರೇಷನ್ ಸ್ಟ್ರಾಟಜಿ ಚೇಂಜ್ ಆಗಿದೆ. ಮುಂಚೆ ಇದ್ದಂಗೆ ಕ್ಲಾಸಿಗೆ ಹೋಗಿ ಕ್ಲಾಸಲ್ಲಿ ನಾಲೆಡ್ಜ್ ಕೊಡ್ತಾರೆ. ನಾಲೆಡ್ಜ್ ಬೇಡ ಮಕ್ಕಳಿಗೆ, ನಾಲೆಡ್ಜ್ ಇದೆ ಆಲ್ರೆಡಿ, ಇಂಟರ್ನೆಟಲ್ಲಿದೆ, ಗೂಗಲಲ್ಲಿದೆ, ತುಂಬ ಸೋರ್ಸಸ್ಗಳಿದ್ದಾವೆ, ಬುಕ್ಸ್ ಇದ್ದಾವೆ. ಸೊ ಆ ನಾಲೆಡ್ಜ್ನ ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು, ಎಷ್ಟು ತೊಗೋಬೇಕು, ಎಷ್ಟು ತೊಗೋಬಾರ್ದು. ಈಗ ನಮ್ಮ ಶ್ರೀ ರವಿಶಂಕರ್ ಗುರುಜಿದು ಆರ್ಟ್ ಆಫ್ ಲಿವಿಂಗ್ ಅಂತ ಇದೆಯಲ್ಲ, ಐ ವಿಲ್ ಟೀಚ್ ದೆಮ್ ಅ ಡಿಫ್ರೆಂಟ್ ಆರ್ಟ್ ಆಫ್ ಲಿವಿಂಗ್ ಮತ್ಲಬ್ LEAVING ಬಿಟ್ಬಿಡೋದು. ದಟ್ಸ್ ಆರ್ಟ್ ಆಫ್ ಲಿವಿಂಗ್ ವಿಚ್ ಎವ್ರಿ ಸ್ಟೂಡೆಂಟ್ ಶುಡ್ ಪ್ರಾಕ್ಟೀಸ್ಗೆ. ಯಾವುದನ್ನು ಓದಬಾರ್ದು ಅನ್ನೋದನ್ನು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಅದನ್ನೆಲ್ಲ ಸೈಡಿಗೆ ಮಾಡಿದಾಗ ದೇರ್ ಇಸ್ ವೆರಿ ಲಿಟಲ್ ವಿಚ್ ನೀಡ್ಸ್ ಟು ಬಿ ರೆಡ್.